ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. 15,000 ಮಾಸಿಕ ಗೌರವ ಧನ ನೀಡಿ ಬೇಡಿಕೆ ಈಡೇರಿಕೆ ಬಗ್ಗೆ ಅಧಿವೇಶನದಲ್ಲಿ ಘೋಷಿಸಿ ರಾಜ್ಯ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರಿಂದ ಒತ್ತಾಯ. ಡಿಸೆಂಬರ್ 14ರಂದು ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಕಾನೂನು ಅರಿವು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ. ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಎಚ್.ಎಸ್. ಪ್ರದೀಪ್ ಮಾಹಿತಿ. ಸಕಲೇಶಪುರದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ಸಿದ್ಧತೆ. ಪ್ರಮುಖ ವೇದಿಗಳಲ್ಲಿ ರಾರಾಜಿಸುತ್ತಿರೋ ಕನ್ನಡ ಬಾವುಟ, ಬಂಟಿಂಗ್ಸ್ಗಳು. ಸಮ್ಮೇಳನಕ್ಕೆ ರಕ್ಷಿದಿ ಪ್ರಸಾದ್ ಸಾರಥ್ಯ. ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಧನ ಮತ್ತು ರಾಜ್ಯ ಸರ್ಕಾರದ ನಿಶ್ಚಿತ ಮಾಸಿಕ ಗೌರವಧನ ಹಾಗೂ ಚುನಾವಣೆ ಪ್ರಣಾಳಿಕೆಯ ಭರವಸೆ ಮೊತ್ತ ಒಟ್ಟುಗೂಡಿಸಿ 15,000 ಮಾಸಿಕ ಗೌರವಧನ ನೀಡಬೇಕು. ಬಹುದಿನಗಳ ಈ ಬೇಡಿಕೆಯೂ ಸೇರಿದಂತೆ ವಿವಿಧ ನ್ಯಾಯಯುತ ಬೇಡಿಕೆ ಈಡೇರಿಕೆ ಸಂಬಂಧ ಹಾಲಿ ನಡೆಯುತ್ತಿರುವ ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಹೊರಡಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದವರು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಅಸಹಾಯಕ ಬಡ ಮಹಿಳೆಯರು, ವಿಧವೆಯರು, ವಿಚ್ಛೇದಿತರನ್ನ ಆಶಾಗಳನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲಾಗುವುದು ಎನ್ನುವ ಸರ್ಕಾರ ಹಲವು ವರ್ಷಗಳಿಂದ ನಮ್ಮ ಬೇಡಿಕೆ ಈಡೇರಿಸಲು ಮೀನಾಮೇಷ ಎಣಿಸುತ್ತಿದೆ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂದು ದೂರಿದರು. ವರ್ಷಗಳಿಂದ ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹ ಧನ ಸಿಗುತ್ತಿಲ್ಲ. ಇದರಿಂದ ನಮಗೆ ಅನ್ಯಾಯ ಆಗುತ್ತಿದೆ. ಈ ಸಂಬಂಧ ಆರೋಗ್ಯ ಇಲಾಖೆ ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಯಾರಿಂದಲೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಿದರು. ಈಗಲಾದರೂ ರಾಜ್ಯ ಸರ್ಕಾರ ಹಾಲಿ 5,000 ಮಾಸಿಕ ನಿಶ್ಚಿತ ಗೌರವಧನ ನೀಡುತ್ತಿದೆ. ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 7,000 ಆನ್ಲೈನ್ ಸಮಸ್ಯೆಯಿಂದ ಸಂಪೂರ್ಣ ಬರುತ್ತಿಲ್ಲ. ರಾಜ್ಯ ಸರ್ಕಾರ ಗ್ಯಾರಂಟಿ ಜೊತೆ ಆಶಾ ಕಾರ್ಯಕರ್ತೆಯರಿಗೆ 3,000 ಗೌರವಧನ ಹೆಚ್ಚಿಸುವ ಕುರಿತು ಪ್ರಣಾಳಿಕೆಯಲ್ಲಿ ನೀಡಿರುವ ಹಣ ಒಟ್ಟುಗೂಡಿಸಿ 15,000 ಗೌರವಧನ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಹಾಸನ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತರ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಗಳು ಈಡೇರಬೇಕು. ಇದೇ ವರ್ಷದ ಫೆಬ್ರವರಿಯಲ್ಲಿ ಬೆಂಗಳೂರಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಂಡಿದ್ದು. ಅಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ನನ್ನ ಮೇಲೆ ಭರವಸೆ ಇಡಿ, ನಾನು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ, ಹೋರಾಟ ಹಿಂಪಡೀರಿ ಅಂತ ಕೇಳ್ಕೊಂಡಿದ್ರು. ಅವರ ಮೇಲೆ ಭಾರ ಹಾಕಿ ನಾವು ಹೋರಾಟನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು. ಈಗ 1 ವರ್ಷ ಆಯ್ತಾ ಬಂತು, 15 ಸಭೆಗಳಾಯಿತು, ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮ್ಮ ಬೇಡಿಕೆಗಳು ಈಡೇರೋದು. ಅದಕ್ಕೆ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಹೋರಾಟದ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಡೇರಿಸಿಲ್ಲ ಅಂದರೆ ಮುಂದಿನ ಜನವರಿ 7ನೇ ತಾರೀಕಿಂದ ಎಲ್ಲ ಆಶಾ ಕಾರ್ಯಕರ್ತರು 42,000 ಆಶಾ ಕಾರ್ಯಕರ್ತರು ಬೆಂಗಳೂರಿಗೆ. ಪ್ರತಿಭಟನೆಯಲ್ಲಿ ಜಿ ಹನುಮೇಶ್, ಮಮತಾ, ಪುಷ್ಪಲತಾ, ಮೇಘನಾ ಮೊದಲಾದವರಿದ್ದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಡಿಸೆಂಬರ್ 14ರ ಶನಿವಾರ ಬೆಳಗ್ಗೆ ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಕಾನೂನು ಅರಿವು ಹಾಗೂ ವಿಚಾರಣಾ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಎಚ್.ಎಸ್. ಪ್ರದೀಪ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗಲಿದೆ. ಪ್ರಸ್ತುತ ದೇಶದಲ್ಲಿ ಮಹಿಳೆಯರು, ಮಕ್ಕಳ ಮೇಲೆ ದಿನೇ ದಿನೇ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ನಡೆಯುತ್ತಲೇ ಇವೆ. ಆದರೆ ಈವರೆಗೂ ಯಾವುದಕ್ಕೂ ಕಡಿವಾಣ ಬಿದ್ದಿಲ್ಲ. ಇದಕ್ಕೆ ನಮಗೆ ಕಾನೂನು ಅರಿವು ಇಲ್ಲದಿರುವುದು ಕಾರಣ. ಹಾಗೆಯೇ ಪ್ರತಿನಿತ್ಯ ದಲಿತರ ಮೇಲೂ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಕೊಲೆಗಳು ದೇಶದಲ್ಲಿ ಒಂದಲ್ಲ ಒಂದು ಕಡೆ ಮರುಕಳಿಸುತ್ತಲೇ ಇವೆ. ಆದರೆ ದಲಿತರ ಮೇಲಿನ ದೌರ್ಜನ್ಯಕ್ಕೆ ಪ್ರತ್ಯೇಕವಾದ ಕಾನೂನು ಜೊತೆಗೆ ಪ್ರತ್ಯೇಕವಾದ ನ್ಯಾಯಾಲಯವೂ ಇದೆ ಎಂದು ಸಮುದಾಯದ ದಲಿತ ಜನರಿಗೆ ತಿಳಿಯದೇ ಇರುವುದು ದುರಂತವೇ ಸರಿ. ಇದಕ್ಕೆ ಕಾರಣ ದಲಿತ ಸಮುದಾಯದ ಜನರಿಗೆ ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆ ಬಗ್ಗೆ ಕಾನೂನು ಅರಿವು ಇಲ್ಲದಿರುವುದು. ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಅದಕ್ಕವರು ಹೇಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕೆಂಬುದು ತಿಳಿದಿಲ್ಲ. ಹಾಗಾಗಿ ಎಲ್ಲರಿಗೂ ಅರಿವು ಮೂಡಿಸುವುದು ನಮ್ಮ ಕಾರ್ಯಕ್ರಮದ ಉದ್ದೇಶ ಎಂದರು. ಬರೀ ನೀವು SC/ST ಅವರಿಗೆ ಮಾತ್ರ ಈ ದೌರ್ಜನ್ಯದ ಅಡಿಯಲ್ಲಿ ನೀವು ಟ್ರೈನಿಂಗ್ ಕೊಟ್ಟರೆ ಸಾಲದು. ಪ್ರತಿಯೊಂದು ಏನೋ ನಾವು ಮೇಲ್ಜಾತಿ ಮೇಲ್ಪಂಕ್ತಿ ಅನ್ನೋರು ಇರ್ತಾರೆ, ಅಲ್ಲಿ ಎಲ್ಲರೂ ಕೂಡ ಇರಲ್ಲ. ಈಗ ಬಾಬಾ ಸಾಹೇಬ್ರಿಗೆ ಸಹಾಯ ಮಾಡಿದವರು ಕೂಡ ಎಲ್ಲರೂ ಮೇಲ್ಪಂಕ್ತಿಯವರೇ ಮಾಡಿರೋದು. ಯಾರು ಕೂಡ ನಮ್ಮವರೇನವ್ರು ನಿಂತವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಪ್ರಾರಂಭದ ದಿನಗಳಲ್ಲಿ. ಆ ರೀತಿಯಾಗಿ ತಿಳುವಳಿಕೆ ಇಲ್ಲದೆ ಇರೋಂಥ ಯಾರ್ಯಾರಿದ್ದಾರೆ ಅಂಥವ್ರನ್ನ ಗುರುತಿಸಿ ನೀವು ಆ ಒಂದು ಏರಿಯಾದಲ್ಲಿ ಕಾರ್ಯಕ್ರಮ ಮಾಡಿ ಅಂತೇಳಿ ಆಲ್ರೆಡಿ ನಾವು ಭೀಮಾರ್ಮಿಯಿಂದ ಒಂದು ಮನವಿ ಮಾಡಿದ್ದೀವಿ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಭೀಮಾರ್ಮಿ ಸಂಘಟನೆ ಖಜಾಂಚಿ ಎಂಸಿ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ನವೀನ್ ಸಾಲಗಾಮೆ, ತಾಲೂಕು ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಅಧ್ಯಕ್ಷ ಜಗದೀಶ್ ನಿಡನೂರು, ಸಂಚಾಲಕ ಪರಮೇಶ್ ಇದ್ದರು. ಕಳೆದ ಹಲವು ದಿನಗಳಿಂದ ಸಮಸ್ಯೆಯಾಗಿ ಉಳಿದಿರುವ ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರ 36 ಗುಂಟೆ ಸಂತೆ ಮೈದಾನ ಒತ್ತುವರಿಯಾಗಿರುವುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಸಮಸ್ಯೆ ಬಗೆಹರಿಸದೇ ಇದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ದಸಂಸ ಜಿಲ್ಲಾ ಸಂಚಾಲಕ ಅರೆಹಳ್ಳಿ ನಿಂಗರಾಜು ಎಚ್ಚರಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒತ್ತುವರಿ ತೆರವುಗೊಳಿಸಿ ಅಳಿಸದಂತೆ ಮಾರುಕಟ್ಟೆ ನಿರ್ಮಾಣ ಮಾಡುವಂತೆ ನಾವು ಕಳೆದ 1 ವರ್ಷದಿಂದಲೂ ನಿರಂತರ ಹೋರಾಟ ಮಾಡಿಕೊಂಡು ಬರುತ್ತಿದ್ದೇವೆ. ಅರೆಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್ ಆಗಿರುವ ರೂಪಾ ಎಂಬುವರು ಸರ್ಕಾರಿ ಕೊಳವೆ ಬಾವಿ ಮುಚ್ಚಿ ಕೋಳಿ ಅಂಗಡಿಗೆ ಪರವಾನಗಿ ನೀಡಲಾಗಿದೆ. ಹೀಗಿದ್ದರೂ ಕೆಲ ಸದಸ್ಯರು ಒತ್ತುವರಿದಾರರಿಗೆ ಬೆಂಬಲ ನೀಡುತ್ತಿದ್ದಾರೆ. ನಮ್ಮ ಹೋರಾಟ ನಂತರ ಸರ್ವೆ ಕಾರ್ಯ ನಡೆದಿದ್ದು 10 ಗುಂಟೆ ಬೆಲೆ ಬಾಳುವ ಜಾಗ ಒತ್ತುವರಿ ಮಾಡಿರುವುದು ಸಾಬೀತಾಗಿದೆ. ಆದರೂ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಇದೀಗ 6 ಗಂಟೆ ಜಾಗದಲ್ಲಿ ಹಳ್ಳಿ ಸಂತೆ ನಿರ್ಮಿಸಲು ಮುಂದಾಗಿರುವುದು ಖಂಡನೀಯ ಎಂದ ಅವರು ಕೂಡಲೇ ಸ್ಥಳ ಬದಲಾಯಿಸಬೇಕೆಂದು ಆಗ್ರಹಿಸಿದರು. ಏನು ಗಂಟೆಗಳು ಪ್ರಾರಂಭವಾಗಿವೆ. ನಾಳೆ 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಿರುವುದು ನಮಗೆಲ್ಲ ಗೊತ್ತೇ ಇದೆ. ಈಗ ನಾವು 2-3 ಪತ್ರಿಕಾಗೋಷ್ಠಿಯನ್ನು ಮಾಡಿ ಆಹ್ವಾನ ಪತ್ರಿಕೆಗಳನ್ನೆಲ್ಲ ಹಂಚಿಸಿದ್ದೇವೆ. ಆದರೂ ಕೆಲವು ಆಹ್ವಾನಗಳನ್ನು ವೈಯಕ್ತಿಕವಾಗಿ ನಿಮ್ಮ ಮುಖಾಮುಖಿಯಾಗಿ ಕೊಡಲಿಕ್ಕೆ ಸಾಧ್ಯ ಆಗದಂಥ ಸಂದರ್ಭ ಇರೋದ್ರಿಂದ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಎಲ್ಲ ಸಿದ್ಧತೆ ಆಗಿದೆ. ಪುರುಷೋತ್ತಮ್ ಬಿಳಿಮಲಿ ಅವರು ಬರ್ತಾ ಇದ್ದಾರೆ. ಇವತ್ತು ಸಂಜೆ ಬಂದು ಇಳಿದ್ದಾರೆ. ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಶ್ರೀಯುತ ರಕ್ಷಿತಿ ಪ್ರಸಾದ್ರವರು ಸಿದ್ಧರಿದ್ದಾರೆ. ನಾವು ಸಿದ್ಧರಿದ್ದೀವಿ. ಮುಖ್ಯವಾಗಿ ನಿಮಗೆ ಸಾಹಿತ್ಯದ ರಸದೌತಣ ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಸಾಂಸ್ಕೃತಿಕ ತಂಡಗಳು ಸಿದ್ಧವಿದ್ದಾವೆ. ವಿಚಾರಗೋಷ್ಠಿಯ ಮನುಷ್ಯರು ಸಿದ್ಧರಿದ್ದಾರೆ. ಪ್ರತಿಯೊಂದು ಸುಖ ಭೋಜನ ಕೂಡ ತಯಾರಾಗ್ತಾ ಇದೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀವು ನಮ್ಮೊಡನೆ ನಾಳೆ ಬೆಳಗ್ಗೆ 8:30 ಅಷ್ಟೊತ್ತಿಗೆ ಧ್ವಜಾರೋಹಣಕ್ಕೆ ಬನ್ನಿ. ಇದೇ ಸಭಾಂಗಣದ ಮುಂದೆನೇ, ವೇದಿಕೆ ಮುಂದೆ ನಡೀತಾ ಇದೆ. ನಾಳೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಮ್ಮ ಸ್ಥಳೀಯರಾದಂಥ ರಂಗಕರ್ಮಿಗಳು ಮತ್ತು ಒಳ್ಳೆಯ ಸಾಹಿತಿಯಾದಂಥ ರಕ್ಷಿತಿ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ದಾರೆ ಸಮ್ಮೇಳನದ್ದು. ವಿಶೇಷವಾಗಿ ಬೆಳಗ್ಗೆ ಧ್ವಜಾರೋಹಣದ ಮೂಲಕ ಪ್ರಾರಂಭ ಆಗಿ ಏನು ಕಲಾ ತಂಡಗಳೊಂದಿಗೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಸಕಲೇಶ್ಪುರದ ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಬಂದು ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಗೊಂಡು ವಿಚಾರಗೋಷ್ಠಿಗಳು, ಹಲವಾರು ಚರ್ಚೆಗಳು ಕೂಡ ಈ ಸಮ್ಮೇಳನದಲ್ಲಿ ನಡೀತಾ ಇದೆ. ಎಲ್ಲ ನಾಡಿನ ಹಿರಿಯ ಸಾಹಿತಿಗಳು, ನಾಡಿನ ಪ್ರಸಿದ್ಧ ರಾಜಕಾರಣಿಗಳು, ಜಿಲ್ಲೆಯ ಎಲ್ಲ ರಾಜಕಾರಣಿಗಳು, ಪ್ರಸಿದ್ಧ ನಾಯಕರುಗಳು, ಸಕಲೇಶ್ಪುರದ ಸ್ಥಳೀಯ ಎಲ್ಲ ನಾಯಕರುಗಳು, ಎಲ್ಲ ಶಾಸಕರುಗಳು, ಎಲ್ಲ ಏನು ಸಾಹಿತಿಗಳು ಮತ್ತು ಸಾರ್ವಜನಿಕ ಬಂಧುಗಳು ಆಗಮಿಸ್ತಾ ಇದ್ದಾರೆ. ನಾನು ಕೂಡ ಸಂಪೂರ್ಣ ತೊಡಗಿಸ್ಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇದು ನಮ್ಮೆಲ್ಲರ ಹಬ್ಬ, ಕನ್ನಡ ನಾಡಿನ. ಈ 13ನೇ ತಾರೀಕು ಸಕಲೇಶ್ಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದ್ದೂರಿಯಾಗಿ ನಡೀತಾ ಇದೆ. ಗಣ್ಯರು ಆಗಮಿಸುತ್ತಿದ್ದಾರೆ. ಹಾಗಾಗಿ ತಾವುಗಳು, ನಾನು ಆಟೋ ಚಾಲಕನಾಗಿ ನಾನು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ. ಹಾಗೆ ನೀವು ಬನ್ನಿ, ಕನ್ನಡಕ್ಕೆ ಪ್ರೋತ್ಸಾಹ ಕೊಡಿ, ಕನ್ನಡನ ಉಳಿಸಿ ಬೆಳೆಸಿ ಬೆಳೆಸೋಣ ಎಲ್ಲರೂ ಸಾರ್ವಜನಿಕ. ಪತ್ರಿಕಾಗೋಷ್ಠಿಯಲ್ಲಿ ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ಅಹಿಂದ ರಾಜ್ಯ ಜಂಟಿ ಸಂಚಾಲಕ ದಿನೇಶ್, ಅರೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸಿದ್ದರಾಜು, ಹರೀಶ್ ಉಡುವಾರೆ ಇದ್ದರು. ಸರ್ ಎಂ ವಿಶ್ವೇಶ್ವರಯ್ಯ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ವತಿಯಿಂದ ಇದೇ ಮೊದಲ ಬಾರಿಗೆ ಡಿಸೆಂಬರ್ 14ರಿಂದ 3 ದಿನಗಳ ಕಾಲ ರಾಜ್ಯಮಟ್ಟದ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಡ್ರೀಮ್ ಹೋಮ್ 2024ರ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರದರ್ಶನದ ಅಧ್ಯಕ್ಷ ಕೃಷ್ಣಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಮನೆ ಕಟ್ಟುವವರ ಪೈಕಿ ಕೆಲವರಿಗೆ ಸೌಂದರ್ಯ, ಅಂದಾಚಂದ, ಮೆಟೀರಿಯಲ್ ಬಗ್ಗೆ ಪರಿಚಯ ಇರುವುದಿಲ್ಲ. ಇದನ್ನು ಮನದಟ್ಟು ಮಾಡಿಕೊಂಡು ಗುಣಮಟ್ಟದಲ್ಲಿ ಮನೆ ನಿರ್ಮಾಣ ಮಾಡಲು ಎಕ್ಸಿಬಿಷನ್ನಲ್ಲಿ ಅರಿವು ಮೂಡಿಸಲಾಗುವುದೆಂದರು. ಸಂಘದ ಅಧ್ಯಕ್ಷ ಸುನೀಲ್ ಕುಮಾರ್ ಮಾತನಾಡಿ, ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ 3 ದಿನಗಳು ನಡೆಯುವ ಪ್ರದರ್ಶನದಲ್ಲಿ ವಿವಿಧ ಬ್ಯಾಂಕ್ ಸೇರಿ ಪ್ರತಿಷ್ಠಿತ 60 ಕಂಪನಿಗಳು ಭಾಗಿಯಾಗಲಿವೆ. ಪ್ರವೇಶ ಉಚಿತವಾಗಿದ್ದು ಭೇಟಿ ನೀಡಿದ ಗ್ರಾಹಕರ ಪೈಕಿ ಲಕ್ಕಿ ಟಿಪ್ ಮೂಲಕ 10 ಮಂದಿಗೆ ಟಿವಿ, ಫ್ರಿಡ್ಜ್ ಸೇರಿದಂತೆ ಆಕರ್ಷಕ ಬಹುಮಾನ ನೀಡಲಾಗುವುದೆಂದರು. ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಮೊದಲ ಬಾರಿಗೆ ಈ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು. ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ವೆ ನಂಬರ್ 13ರಲ್ಲಿ 36 ಗುಂಟೆ ಸಂತೆಗಂತ ಮೀಸಲಿರಿಸಿರ್ತಕ್ಕಂಥ ಒಂದು ಜಾಗ. ಆ 36 ಗುಂಟೆ ಜಾಗದಲ್ಲಿ ಇವತ್ತವರೆಗೂ ಕೂಡ ಅದು ಯಾರಿಗೂ ಕೂಡ ಮೀಸಲು ಬೇರೆ ಥರದಲ್ಲಿ ದುರುಪಯೋಗ ಆಗೋದಲ್ಲೇ ಸಂತೆಗೆ ಉಪಯೋಗಿಸಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ. ಆದರೆ ಆ ಸಂತೆ ಜಾಗದಲ್ಲಿ ಅರೆಹಳ್ಳಿಯ ಗ್ರಾಮ ಪಂಚಾಯತಿನಲ್ಲಿ ಕೆಲಸನ ಮಾಡ್ತಿರ್ತಕ್ಕಂಥ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಿರ್ತಕ್ಕಂಥ ರೂಪಾ ಅಂತಕ್ಕಂಥ ಒಬ್ಬ ಮಹಿಳೆ, ಅವರ ತಂದೆ ಹೆಸರಿನಲ್ಲಿ ಅದೇ ಸರ್ವೆ ನಂಬರ್ 13ರಲ್ಲಿ ಒಂದು ಖಾತೆ ಮನೆಗೆ, ಇನ್ನೊಂದು ತಾಯಿ ಹೆಸರಲ್ಲಿ ಒಂದು ಖಾತೆ, ತಂದೆ ಹೆಸರಲ್ಲಿ ಒಂದು ಖಾತೆ, 2 ಖಾತೆನೂ ಮಾಡಿದ್ದು ಅಲ್ದಾನೆ ಸರ್ಕಾರಿ ಕೊಳವೆ ಬಾವಿನ, ಅಲ್ಲಿ ಸಾರ್ವಜನಿಕರು ಕುಡಿತಾ ಇದ್ದಂಥ ಕೊಳವೆ ಬಾವಿನ ಮುಚ್ಚಾಕಿದ್ದು ಅಲ್ದಾನೆ ಅದಕ್ಕೆ ಕೋಳಿ ಅಂಗಡಿನ ಮಾಡಿ ಆ ಕೋಳಿ ಅಂಗಡಿಗೆ ಪರವಾನಗಿನೂ ಕೂಡ ಅದೇ ಗ್ರಾಮ ಪಂಚಾಯತಿಯಲ್ಲಿ ಪಡ್ಕೊಂಡು ಸ್ವಂತಕ್ಕೆ ಉಪಯೋಗಿಸ್ಕೊತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಹರೀಶ್ ಖಜಾಂಚಿ ಪಾಂಡು, ಜಂಟಿ ಕಾರ್ಯದರ್ಶಿ ಹರ್ಷಿತಾ ವೇಣು ಮೊದಲಾದವರಿದ್ದರು. ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಹಾಸನದಲ್ಲಿ ಮೊದಲ ಬಾರಿಗೆ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಆರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕ್ರೀಡೆ ಕೇವಲ ಸ್ಪರ್ಧೆಯಲ್ಲಿ ಸೌಹಾರ್ದತೆ, ಸ್ಥಿತಿಸ್ಥಾಪಕತ್ವ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಂಬಂಧಿಸಿದೆ. ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅರಿವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಇದು ಪರಿಶ್ರಮ, ಸಮರ್ಪಣೆ ಮತ್ತು ಕ್ರೀಡಾ ಮನೋಭಾವದಂತಹ ಮೌಲ್ಯಗಳನ್ನು ತುಂಬುತ್ತದೆ. ಇದನ್ನ ಇಂದಿನ ಮಕ್ಕಳು ಮತ್ತು ಪೋಷಕರಲ್ಲಿ ತುಂಬುವುದು ನಮ್ಮ ನೂತನ ಅಕಾಡೆಮಿಯ ಉದ್ದೇಶ. ಶನಿವಾರ ಬೆಳಗ್ಗೆ 8 ಗಂಟೆಗೆ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆಯಾಗಲಿದೆ. ಇಂದಿನ ಬಹುತೇಕ ಪೋಷಕರು ಮಕ್ಕಳ ಮೇಲೆ ಶಿಕ್ಷಣದ ಒತ್ತಡ ಹೊರತಾಗಿ ಬೇರೆ ಯಾವುದೇ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾರರು. ಹೀಗಾಗಿಯೇ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳನ್ನ ಬಿಪಿ, ಒಬೆಸಿಟಿ ಮೊದಲಾದ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತಿವೆ. ಇದಕ್ಕೆ ವಿದ್ಯಾರ್ಥಿಗಳು ಓದು ಹೊರತಾಗಿ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದೇ ಇರುವುದು ಕಾರಣ ಎಂದರು. ನಾವು ಸರ್ ಎಂ ವಿಶ್ವೇಶ್ವರಯ್ಯ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಸಂಘದಿಂದ ಡ್ರೀಮ್ ಹೋಮ್ ಎಕ್ಸಿಬಿಷನನ್ನು ಇದೇ ಡಿಸೆಂಬರ್ 14, 15, 16ರಂದು ಆಯೋಜನೆ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ, ಕೆಲವರು ಜನಗಳಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೆಲವು ಮೆಟೀರಿಯಲ್ ಬಗ್ಗೆ ಅವೇರ್ನೆಸ್ ಇರಲ್ಲ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಎಕ್ಸಿಬಿಷನ್ನ ನಾವು ಮಾಡ್ತಾಯಿದ್ದೀವಿ. ಈ ಎಕ್ಸಿಬಿಷನ್ಗೆ ಒಳ್ಳೊಳ್ಳೆ ಕಂಪ್ನಿಗಳು ಬರ್ತಾರೆ. ಅದರ ಉಪಯೋಗನ ಸಾರ್ವಜನಿಕರು ಉಪಯೋಗ ಪಡ್ಕೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಅತ್ಯುತ್ತಮ ಗುಣಮಟ್ಟದಲ್ಲಿ ಮಾಡಲಿ ಅನ್ನೋದೊಂದು ಉದ್ದೇಶ, ನಮ್ಮ ಇಂಜಿನಿಯರ್ಸ್ ಉದ್ದೇಶ. ಈ ಕಂಪ್ನಿ ಈ ಸಂಘಕ್ಕೆ ಈ ವಸ್ತು ಪ್ರದರ್ಶನಕ್ಕೆ ಸ್ಪೇಸ್ ಸಿ ನಂಜಪ್ಪ ವುಡ್ ಇನ್ಫಿನಿಟಿ ಅಂತ ಒಂದು ಬಿಗ್ ಕಂಪ್ನಿ ಬರುತ್ತೆ. ಅದರಲ್ಲಿ ವುಡ್ ಬಿಲ್ಡಿಂಗ್ ಏನು ಬೇಕೋ ಮರಗಳು, ಈಗ ಸೈಜಸ್ ಆಗಲಿ, ಕಿಟಕಿ, ಡೋರ್ಸ್, ವಿಂಡೋಸ್ಗೆ ಬೇಕಾದಂಥ ಮರಗಳು ಸಿಗುತ್ತೆ. ಆಮೇಲೆ ಮಹಾವೀರ ಪ್ಲೈವುಡ್ ಅನ್ನೋರು ಬರ್ತಾರೆ, ಸೆಂಚುರಿ ಪ್ಲೈವುಡ್ಡು, ಪೆನೆಸ್ಟಾ. ಪತ್ರಿಕಾಗೋಷ್ಠಿಯಲ್ಲಿ ತರಬೇತಿದಾರರಾದ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇದ್ದರು. ಸಕಲೇಶಪುರ ಸಕಲ ಸಿದ್ಧತೆಗಳೊಂದಿಗೆ ಕನ್ನಡದ ಹಬ್ಬಕ್ಕೆ ಸಜ್ಜಾಗಿದ್ದು, ಕನ್ನಡದ ಬಾವುಟಗಳು, ಬಂಟಿಂಗ್ಸ್ಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾರಾಜಿಸುತ್ತಿವೆ. ಕನ್ನಡ ಪ್ರೇಮಿಗಳಿಗಾಗಿ ಈ ಸ್ಮರಣೀಯ ಕ್ಷಣ ಸಕಲೇಶಪುರದ ಸೌಂದರ್ಯಕ್ಕೆ ಹೊಸ ರೂಪ ನೀಡಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತು ಪದಾಧಿಕಾರಿಗಳು, ವಿವಿಧ ಕನ್ನಡಪರ ಸಂಘಟನೆಗಳು ಸಮ್ಮೇಳನ ಯಶಸ್ಸಿಗೆ ಶ್ರಮಿಸುತ್ತಿದ್ದಾರೆ. ಈ ಹಿನ್ನೆಲೆ ಪಟ್ಟಣದ ಪ್ರಮುಖ ಬೀದಿಗಳನ್ನು ಕನ್ನಡ ಬಾವುಟ, ತಳ್ಳಿ ತೋರಣ ಹಾಗೂ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿದೆ. ಶುಕ್ರವಾರ ಮುಂಜಾನೆ 8:30ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ನಂತರ ಸಕಲೇಶಪುರ ದೇವಸ್ಥಾನದಿಂದ ಸಮ್ಮೇಳನದ ಸಭಾ ಕಾರ್ಯಕ್ರಮದ ಮೆರವಣಿಗೆಗೆ ಜಾಥಾವು ಏರ್ಪಡಿಸಲಾಗಿದೆ. ಸಮ್ಮೇಳನದ ಸರ್ವಾಧ್ಯಕ್ಷತೆ ಈ ಬಾರಿ ರಕ್ಷಿದಿ ಪ್ರಸಾದ್ ಅಲಂಕರಿಸುವುದು ಸಮ್ಮೇಳನಕ್ಕೆ ಮೆರುಗು ನೀಡಿದ್ದು, ತಾಲೂಕಿನ ಸರ್ವರು ಸಮ್ಮೇಳನದಲ್ಲಿ ಸಾಕ್ಷೀಕರಿಸುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ಈಗಿನ ಮಕ್ಕಳಿಗೆ ಹೆಚ್ಚು ಅಕಾಡೆಮಿಕ್ ಆಗೇನೆ ಹೆಚ್ಚು ಪ್ರೆಷರೈಸೇಷನ್ ಇದೆ. ಯಾವುದೇ ಥರದ ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಜನರಲ್ ಆಗಿ ಒಂದು ಸರ್ವೆ ಹೇಳುತ್ತೆ, ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಔಟ್ ಆಫ್ 100%ಅಲ್ಲಿ 11 to 12% ಆಫ್ ಸ್ಟೂಡೆಂಟ್ಸ್ ಆರ್ ಸಫರಿಂಗ್ ವಿತ್, ಈಗ ಜನರಲ್ ಆಗಿ ಯಂಗ್ ಹೈಪರ್ಟೆನ್ಸಿವ್ಗೆ ಸಣ್ಣ ಮಕ್ಕಳಲ್ಲೇ BPಯ ಲಕ್ಷಣಗಳು ಕಾಣಿಸ್ತಾ ಇದೆ. ಒಬೆಸಿಟಿ ಅಂತೂ ತುಂಬ ಹೆಚ್ಚಾಗ್ತಿದೆ ಆ್ಯಂಡ್ ಡಯಾಬಿಟಿಕ್ಕು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಎಲ್ಲರಿಗೂ ತಿಳಿದಿರಾಗೆ ನಿಮಗೆ ಗೊತ್ತು, ಮೂಲ ಕಾರಣ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋವಂಥದ್ದು. ಅದಕ್ಕೆ ನಾನಾ ಕಾರಣಗಳಿದೆ. ಆ್ಯಕ್ಟಿವಿಟೀಸ್ ಇಲ್ಲದೆ ಇರೋಕ್ಕೆ ಕಾರಣ ಮೊದಲನೇದು, ಮನೆಯಿಂದ ಮಕ್ಕಳನ್ನ ಆಚೆಗೆ ಕಳಿಸಲ್ಲ. ಮಣ್ಣಲ್ಲಿ ಆಟ ಆಡಿದ್ರೆ ತೊಂದರೆ ಅನ್ನೋ ಒಂದು ಮೈಂಡ್ಸೆಟ್ ಬಂದಿದೆ ಪೇರೆಂಟ್ಸಿಗೆ. ಎರಡನೇದು, ಆಟ ಆಡೋಕ್ಕೆ ಪ್ಲೇಗ್ರೌಂಡ್ಸೇ ಇಲ್ಲ. ಸೊ ಇದೆರಡೂ ಚಾಲೆಂಜಸ್ ಇದೆ. ನಾವು ಬರೀ ಮಕ್ಕಳನ್ನ ಬ್ಲೇಮ್ ಮಾಡೋಕ್ಕಿಂತ ಆಟ ಆಡೋಕ್ಕೆ ಪ್ಲೇಗ್ರೌಂಡ್ಸು ಕೂಡ ಇಲ್ಲ. ಸೊ ಈ ಒಂದೊಂದು ಮನಸ್ಸಲ್ಲಿ ಇಟ್ಕೊಂಡು ಶಾಲಾ ಮಕ್ಕಳುಗಳಿಂದನೇ ಒಂದು ಸ್ಪೋರ್ಟ್ಸ್ ಅಕಾಡೆಮಿನ ಪ್ರಾರಂಭ. ಸನಾತನ ಧರ್ಮದ ಜೊತೆ ಹಿಂದೂ ಧರ್ಮ ಎತ್ತರದಲ್ಲಿ ಬೆಳೆಯಲು ಎಲ್ಲರೂ ಕೈಜೋಡಿಸಬೇಕೆಂದು ಬಿಜೆಪಿ ಮುಖಂಡ ದಿಶಾಂತ್ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಪ್ರತಿ ವರ್ಷದಂತೆ ನಡೆಯುವ ಪವಿತ್ರ ದತ್ತಪೀಠ ಶೋಭಾಯಾತ್ರೆಗೆ ಬೇಲೂರು ಶ್ರೀ ಚನ್ನಕೇಶವ ದೇವಸ್ಥಾನದ ಮುಂಭಾಗ ಬೈಕ್ ಹಾಗೂ ಆಟೋಗಳಲ್ಲಿ ಯಾತ್ರೆ ಹೊರಟಿರುವ ಯಾತ್ರಾರ್ಥಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಿಂದೂ ಧರ್ಮ ಅನಾದಿ ಕಾಲದ ಒಂದು ಶ್ರೇಷ್ಠವಾದ ಧರ್ಮವಾಗಿದ್ದು, ಅದು ಬೆಳೆಯಬೇಕೆಂದು ಈ ದೇಶದ ಪ್ರಜೆಗಳ ಆಶಯವಾಗಿದೆ. ಆದ್ದರಿಂದ ಯುವಕರು ಹೆಚ್ಚು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಹಿಂದೂ ಧರ್ಮದ ಬಗ್ಗೆ ಜನತೆಗೆ ಮಾಹಿತಿ ತಿಳಿಸಬೇಕು ಎಂದರು. ವಿಶ್ವವಿಖ್ಯಾತ ಚನ್ನಕೇಶವ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಸನಾತನ ಧರ್ಮದ ಉಳಿವಿಗಾಗಿ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೋಸ್ಕರ ಏನು ಹಿಂದೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಯಿತು ಈ ವರ್ಷ. ಹಾಗಾಗಿ ದೇಶದಲ್ಲೆಲ್ಲ ಉತ್ತಮವಾದಂಥ ಮಳೆ ಬೆಳೆ ಆಗ್ತಾಯಿದೆ. ಅದೇ ರೀತಿ ನಮ್ಮ ಸನಾತನ ಧರ್ಮ ಉಳಿಲಿ, ನಮ್ಮ ಯುವಕರಿಗೆ ಧರ್ಮದ ಮುಖಾಂತರ ದೇಶದ ಒಂದು ಭವಿಷ್ಯ ಉಜ್ವಲವಾಗಲಿ ಅಂತ ಈ ಮುಖಾಂತರ ಹೇಳಿ ಎಲ್ಲ ಯುವಕರಿಗೂ ಒಳ್ಳೆಯದಾಗಲಿ, ನಮ್ಮ ಧರ್ಮ ಬೆಳೀಲಿ. ಸನಾತನ ಧರ್ಮದ ಜೊತೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್, ವಿಶ್ವ ಹಿಂದೂ ಪರಿಷತ್ ಮುಖಂಡ ಗುಂಡಾ ಸಂತೋಷ್, ಅರುಣ್, ಭರತ್, ಲೋಕೇಶ್ ಸೇರಿದಂತೆ ಇನ್ನು ಮುಂತಾದವರಿದ್ದರು. ಬೇಲೂರು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಕಷ್ಟಪಟ್ಟು ಬೆಳೆದಿದ್ದ ಭತ್ತದ ಬೆಳೆ ಮಣ್ಣುಪಾಲಾಗಿರುವ ಘಟನೆ ವರದಿಯಾಗಿದೆ. ಮಲೆನಾಡಿನಲ್ಲಿ ಕಾಫಿ ತೋಟ, ಅಡಿಕೆ ತೋಟಕ್ಕೆ ಕಾಡಾನೆ ದಾಳಿ ಮುಂದುವರೆದಿದ್ದು ಇದರ ಜೊತೆಗೆ ಭತ್ತದ ಗದ್ದೆಗಳಿಗೆ ಕಾಲಿಟ್ಟು ಅಪಾರ ಪ್ರಮಾಣದ ಬೆಳೆನಾಶ ಮಾಡುತ್ತಲೇ ಇವೆ. ಕಳೆದ 3 ರಿಂದ 4 ತಿಂಗಳಿನಿಂದ ಸಕಲೇಶಪುರ, ಬೇಲೂರು ಭಾಗದಲ್ಲಿ ಕಾಡಾನೆ ದಾಳಿ ಜಾಸ್ತಿಯಾಗಿದ್ದು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳು ಮಣ್ಣು ಪಾಲಾಗುವುದರ ಜೊತೆಗೆ ಕಾರ್ಮಿಕರು, ಜನರು ಆನೆ ಓಡಾಟದಿಂದ ಭಯಭೀತರಾಗಿರುವ ಚಿತ್ರಣ ಇದೀಗ ಸಾಮಾನ್ಯವಾಗಿದೆ. ಈ ಹಿನ್ನೆಲೆ ರೈತರು ಅರಣ್ಯಾಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದು ಸರ್ಕಾರ ಶೀಘ್ರವಾಗಿ ಈ ಸಮಸ್ಯೆಗಳಿಂದ ಮುಕ್ತಿ ದೊರಕಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 15,000 ಮಾಸಿಕ ಗೌರವ ಧನ ನೀಡಿ ಬೇಡಿಕೆ ಈಡೇರಿಕೆ ಬಗ್ಗೆ ಅಧಿವೇಶನದಲ್ಲಿ ಘೋಷಿಸಿ ರಾಜ್ಯ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರಿಂದ ಒತ್ತಾಯ. ಡಿಸೆಂಬರ್ 14ರಂದು ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಕಾನೂನು ಅರಿವು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ. ಭೀಮಾರ್ಮಿ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರದೀಪ್ ಮಾಹಿತಿ. ಸಕಲೇಶಪುರದಲ್ಲಿ ಕನ್ನಡ ಹಬ್ಬಕ್ಕೆ ಸಕಲ ಸಿದ್ಧತೆ. ಪ್ರಮುಖ ವೇದಿಗಳಲ್ಲಿ ರಾರಾಜಿಸುತ್ತಿರೋ ಕನ್ನಡ ಬಾವುಟ, ಬಂಟಿಂಗ್ಸ್ಗಳು. ಸಮ್ಮೇಳನಕ್ಕೆ ರಕ್ಷಿದಿ ಪ್ರಸಾದ್ ಸಾರಥ್ಯ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.